ತಿರುಪತಿಯ ಮೆಟ್ಟಿಲು ಹತ್ತಿ ದರ್ಶನ ಮಾಡುವವರಿಗೆ ವನ್ಯಜೀವಿಗಳ ಭಯವಿಲ್ಲ, ನಿಮ್ಮನ್ನು ಕಾಪಾಡಲಿದೆ ರೋಬೋಟಿಕ್ ಡಾಗ್. ಈ ಹಿಂದೆ ತಿರುಮಲ ತಿರುಪತಿಯ ಬೆಟ್ಟವನ್ನ ಏರುವ ಸಂದರ್ಭದಲ್ಲಿ ವನ್ಯಜೀವಿಗಳು ಜನರ ಮೇಲೆ ಅಟ್ಯಾಕ್ ಮಾಡಿದ್ದು ಸಾವು ನೋವುಗಳು ಸಂಭವಿಸಿವೆ. ಈ ಹಿನ್ನೆಲೆಯಲ್ಲಿ ಬೆಟ್ಟ ಏರುವವರ ಸುರಕ್ಷತೆಗಾಗಿ ವನ್ಯಜೀವಿಗಳ ಚಲನವಲನಗಳ ಮೇಲ್ವಿಚಾರಣೆ ಮಾಡಲು ಎಐ ಆಧಾರಿತ ರೋಬೋಟಿಕ್ ನಾಯಿಗಳನ್ನ ಬಳಕೆ ಮಾಡಲು ಚಿಂತನೆ ನಡೆಸಲಾಗಿದೆ. ಅರಣ್ಯದಿಂದ ಕೂಡಿದ ತಿರುಮಲದಲ್ಲಿ ವನ್ಯಮೃಗಗಳಿಂದ ಭಕ್ತರ ಸುರಕ್ಷತೆಯನ್ನು ಹೆಚ್ಚಿಸಲು ಟಿಟಿಡಿ ಕೃತಕ ಬುದ್ಧಿಯನ್ನು ಉಪಯೋಗಿಸಿದೆ. ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಿಯೋಜಿಸಲು ಅದರ ಸಿದ್ಧತೆಯನ್ನು ನಿರ್ಣಯಿಸಲು ಟಿಟಿಡಿ ಹಿರಿಯ ಅಧಿಕಾರಿ ವೆಂಕಯ್ಯ ಚೌಧರಿ ಮತ್ತು ಇತರ ಅಧಿಕಾರಿಗಳು ಇತ್ತೀಚೆಗೆ ಶ್ರೀ ಪದ್ಮಾವತಿ ಅತಿಥಿ ಗೃಹದಲ್ಲಿ ಚತುರ್ಭುಜ ರೋಬೋಟ್ ಅನ್ನ ಪರಿಶೀಲಿಸಿದ್ದಾರೆ. ಈ ರೋಬೋಟಿಕ್ ನಾಯಿಯು 360 ಡಿಗ್ರಿ ಲಿಡಾರ್, ಆಪ್ಟಿಕಲ್ ಮತ್ತು ಥರ್ಮಲ್ ಕ್ಯಾಮೆರಾಗಳನ್ನ ಹೊಂದಿದೆ. ಸಂಪೂರ್ಣ ಕತ್ತಲೆ ಮತ್ತು ಮಂಜು ಸೇರಿದಂತೆ ವಿವಿಧ ಹವಾಮಾನ ಸ್ಥಿತಿಗಳಲ್ಲಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರ ಎಐ ವ್ಯವಸ್ಥೆಯು ನೈಜ ಸಮಯದಲ್ಲಿ ವಸ್ತುಗಳನ್ನು ವರ್ಗೀಕರಿಸಬಹುದು, ಮಾನವರು, ಕಾಡು ಪ್ರಾಣಿಗಳು ಹಾಗೂ ಸಾಕು ಪ್ರಾಣಿಗಳು ಮತ್ತು ವಾಹನಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಬಲ್ಲದು. ಇದು ದೃಶ್ಯಗಳನ್ನ ಲೈವ್ ಸ್ಟ್ರೀಮ್ ಮಾಡಬಹುದು. ಕೇಂದ್ರ ನಿಯಂತ್ರಣ ಕೊಠಡಿಗಳು ಮತ್ತು ತುರ್ತು ಪ್ರತಿಕ್ರಿಯೆ ತಂಡಗಳಿಗೆ ಜಿಯೋ ಟ್ಯಾಗ್ ಮಾಡಿದ ಎಚ್ಚರಿಕೆಗಳನ್ನು ಕಳುಹಿಸಬಹುದು. ಸಂಭಾವ್ಯ ಬೆದರಿಕೆ ಪತ್ತೆಯಾದ ನಂತರ ರೋಬೋಟಿಕ್ ನಾಯಿ ಲೈವ್ ಥರ್ಮಲ್ ವಿಡಿಯೋ ಫೀಡ್ಗಳನ್ನು ರವಾನಿಸಬಹುದು. ಜಿಯೋ ಟ್ಯಾಗ್ ಮಾಡಲಾದ ಎಚ್ಚರಿಕೆಗಳನ್ನು ನೀಡಬಹುದು. ಅಧಿಕಾರಿಗಳು ಮತ್ತು ತುರ್ತು ಪ್ರತಿಕ್ರಿಯೆ ಘಟಕಗಳು ಪರಿಸ್ಥಿತಿಯನ್ನ ಮೇಲ್ವಿಚಾರಣೆ ಮಾಡಲು ಮತ್ತು ತ್ವರಿತವಾಗಿ ಪ್ರತಿಕ್ರಿಯಿಸಲು ಅನುವು ಮಾಡಿಕೊಡುತ್ತದೆ. ಲೆಫ್ಟ್ ರೈಟ್ ಅಂತ ಗೊತ್ತಿದೆ. ಲೆಫ್ಟ್, ವೆರಿ ಗುಡ್, ಸೂಪರ್.